ಆಯುರ್ವೇದಿಕ್ ಚಿಕಿತ್ಸೆನೇ ಯಾಕೆ ಮಾಡಬೇಕು ಲೈಂಗಿಕ ಸಮಸ್ಯೆಯಲ್ಲಿ? ಇದ್ರ ಬಗ್ಗೆ ಹೇಳ್ಕೊಡ್ತೀರಾ? ಎಸ್. ತುಂಬಾ ಇಂಪಾರ್ಟೆಂಟ್ ಕ್ವಶನ್. ಯಾಕಂದ್ರೆ ಇವತ್ತಿನಲ್ಲಿ ಮಲ್ಟಿಪಲ್ ಪ್ಯಾಥೀಸ್ ಇರುತ್ತೆ. ಅದು ಅಲೋಪ್ಯಾಥಿ ಇರಬಹುದು, ಆಯುರ್ವೇದ ಇರಬಹುದು, ಹೋಮಿಯೋಪ್ಯಾಥಿ ಇರಬಹುದು, ಸಿದ್ಧ ಇರಬಹುದು, ಯುನಾನಿ ಇರಬಹುದು. ಪ್ರತಿಯೊಂದು ಸೈನ್ಸ್ ಅದರದೇ ಆದಂತ ಒಂದು ಪ್ಲಸ್ ಮತ್ತು ಮೈನಸ್ ಇದ್ದೇ ಇರುತ್ತೆ. ಈಗ ಏನಾದರೂ ಎಮರ್ಜೆನ್ಸಿ ಇದೆ, ಒಂದು ಕಾರ್ಡಿಯಾಕ್ ಅರೆಸ್ಟ್ ಆಗಿದೆ, ಒಂದು ಯಾವುದೋ ಒಂದು ಟ್ರಾಮಾ ಆಗಿದೆ, ಒಂದು ಮ್ಯಾಸಿವ್ ಬ್ಲೀಡ್ ಆಗ್ತಾ ಇದೆ, ಡೆಫಿನೆಟ್ಲಿ ಅಲೋಪ್ಯಾಥಿ ಮೆಡಿಸಿನ್ ಅಲ್ಲಿ ಏನಾಗುತ್ತೆ, ನಮಗೆ ಒಂದು ಬ್ರಾಡರ್ ಅಸ್ಪೆಕ್ಟ್ ಇದೆ, ನಮಗೆ ಇಮಿಡಿಯೇಟ್ಲಿ ಅದನ್ನು ನಾವು ಅಟೆನ್ಷನ್ ಕೊಡಬೇಕು, ಆ ಕಡೆ ಹೋಗಬೇಕು. ಬಟ್ ಈ ಥರ ಲೈಂಗಿಕ ಸಮಸ್ಯೆ, ಈ ಥರ ಕ್ರೋನಿಕ್ ಯಾವುದೋ ಪ್ರಾಬ್ಲಮ್ ಇದ್ದರೆ ಈ ಅದರ್ ಫಾರ್ಮ್ ಆಫ್ ಸಿಸ್ಟಮ್ಸ್ ಇದೆ, ಆಯುರ್ವೇದ ಇರ್ಬೋದು, ಹೋಮಿಯೋಪ್ಯಾಥಿ ಇರ್ಬೋದು, ಅಥವಾ ಯುನಾನಿ ಇರ್ಬೋದು. ಈ ಕಡೆ ಏನಾಗಿದೆ, ಇದರಲ್ಲಿ ಔಟ್ಕಮ್ಸ್ ಚೆನ್ನಾಗಿದೆ. ಸ್ಪೆಷಲಿ ಆಯುರ್ವೇದ್ನಲ್ಲಿ ನೀವು ಹೇಳಿದಾಗ, ಆಯುರ್ವೇದ್ನಲ್ಲಿ 8 ಬ್ರಾಂಚಸ್ ಹೇಳಿದ್ದಾರೆ ಚಿಕಿತ್ಸೆದು. ಕಾಯ ಚಿಕಿತ್ಸೆ ಇರಬಹುದು, ಬಾಲ ಚಿಕಿತ್ಸೆ ಇರಬಹುದು, ಗೃಹ ಚಿಕಿತ್ಸೆ ಇರಬಹುದು, ಊರ್ಧ್ವ ಜತೃಗ್ ಅಂದ್ರೆ ENT ಇರಬಹುದು, ಅಥವಾ ಶಲ್ಯ ಚಿಕಿತ್ಸೆ ಇರಬಹುದು. 8ನೇ ಏನ್ ಅವ್ರು ಡಿವಿಷನ್ ಏನ್ ಮಾಡಿದ್ದಾರೆ, ಬ್ರಾಂಚ್ ಏನ್ ಮಾಡಿದ್ದಾರೆ, ವೃಶ್ಯ ಚಿಕಿತ್ಸೆ ಅಂತ ಹೇಳಿದ್ದಾರೆ. ಸೊ ಹಳೆ ಪುರಾತನ 5000 ಹಳೆ ವರ್ಷದಿಂದನೂ ವಾಜೀಕರಣ ಚಿಕಿತ್ಸೆ ಬಗ್ಗೆ ಆಯುರ್ವೇದನಲ್ಲಿ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಒಂದು ವ್ಯಕ್ತಿ ಹೇಗಿರಬೇಕು, ಹೇಗೆ ವ್ಯಾಯಾಮ ಮಾಡಬೇಕು, ಏನ್ ತಿನ್ಬೇಕು, ಏನ್ ತಿನ್ಬಾರ್ದು, ಮತ್ತು ವೃಶ್ಯ ಚಿಕಿತ್ಸೆನಲ್ಲಿ ಯಾವಾಗ ಹೋಗಿದಾಗ ಯಾವ ವಸ್ತು ಜಾಸ್ತಿ ಫಾರ್ಮ್ ನಲ್ಲಿ ತಗೋಬೇಕು, ಸೊ ದ್ಯಾಟ್ ಅವನು ಒಳ್ಳೆ ರೀತಿ ಲೈಂಗಿಕ ಕ್ರಿಯೆಯಲ್ಲಿ ಚೆನ್ನಾಗಿ ಪಾರ್ಟಿಸಿಪೇಷನ್ ಮಾಡ್ಬೋದು. ಇದರದ್ದು ಬೆನಿಫಿಟ್ ಏನಂದ್ರೆ, ಇದರಲ್ಲಿ ಯೂಸ್ ಮಾಡುವ ಮೆಡಿಸಿನ್ಸ್ ಏನಿರುತ್ತಲ್ಲ, ಮೇನ್ಲಿ ಪ್ಲಾಂಟ್ ಬೇಸ್ಡ್ ಮತ್ತು ಹರ್ಬಲ್ ಮೆಡಿಸಿನ್ಸ್ ಇರುತ್ತೆ. ಸೊ ಸೈಡ್ ಎಫೆಕ್ಟ್ ಇರೋದೇ ಇಲ್ಲ. ಎರಡನೇದು, ಇಫ್ ಇನ್ ಕೇಸ್ ಈ ಚಿಕಿತ್ಸೆ ನೀವು ಲಾಂಗ್ ಪೀರಿಯಡ್ ವರೆಗೆ ತೊಗೊಂಡ್ರು ನಿಮ್ಗೆ ಯಾವುದೋ ಸಮಸ್ಯೆ ಬರಲ್ಲ, ಬಿಕಾಸ್ ಇದು ಒಂದು ಆಹಾರ ತರನೇ ಇರುತ್ತೆ. ಮೂರನೇದು ಏನಂದ್ರೆ, ಎಷ್ಟೋ ಸತಿ ಜನ ಏನ್ ಮಾಡ್ತಾರೆ, ಓವರ್ ದ ಕೌಂಟರ್ ವಿತೌಟ್ ಕನ್ಸಲ್ಟಿಂಗ್ ಎನಿ ಡಾಕ್ಟರ್ ಈ ತರ ಪಿಲ್ಸ್ ತಗೊಳ್ತಾರೆ. ಯಾವುದು 100 mgನೋ 50 mgನೋ 20 mgನೋ. ಅವಾಗ ಏನಾಗುತ್ತೆ, ಒಬ್ರೊಬ್ರಿಗೆ ಆ ಪಿಲ್ಸ್ ಆಗ್ ಬರಲ್ಲ. ಫಾರ್ ಎಕ್ಸಾಂಪಲ್, ಯಾವುದೋ ಒಂದು ಪೇಷಂಟ್ಗೆ ಹಾರ್ಟ್ನಲ್ಲಿ ಸ್ಟಂಟ್ ಹಾಕಿದಿದೆ, ಯಾವ್ದು ಪೇಷಂಟ್ಗೆ ಲೆಫ್ಟ್ ವೆಂಟ್ರಿಕುಲರ್ ಹೈಪರ್ಟ್ರೋಪಿ ಇದೆ, ವಾಲ್ ಡಿಫೆಕ್ಟ್ ಇದೆ, ಮಿಟ್ರಲ್ ವಾಲ್ ಸ್ಟಿನೋಸಿಸ್ ಇದೆ. ಒಬ್ರೊಬ್ರಿಗೆ ಬೈ ಬರ್ತ್ ಏನಾಗುತ್ತೆ, ಕಾರ್ಡಿಯಾಕ್ ಇದರಲ್ಲಿ ಏನಾಗುತ್ತೆ, ರ್ಯೂಮೆಟೈಡ್ ಹಾರ್ಟ್ ಅಂತೀವಿ, ಅಂದ್ರೆ RH-D. ಸೊ ಇಂಥ ಕಂಡೀಷನ್ ಅಲ್ಲಿ ವಿತೌಟ್ ಎನಿ ಡಾಕ್ಟರ್ ಸಲಹೆ ತಗೊಂಡ್ಬಿಟ್ಟು, ಕನ್ಸಲ್ಟ್ ಮಾಡಲ್ದೇನೆ ನೀವೇ ಓವರ್ ದ ಕೌಂಟರ್ ಮೆಡಿಸಿನ್ ತಗೊಂಡ್ಬಿಟ್ರೆ ಹಾರ್ಟ್ ಮೇಲೆ ಲೋಡ್ ಬರುತ್ತೆ, ಹಾರ್ಟ್ ಫೇಲಿಯರ್ ಹೋಗೋ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ಈ ತರ ಓವರ್ ಡೋಸ್ ಮಾಡಿಬಿಟ್ಟು ವಿತೌಟ್ ಎನಿ ಡಾಕ್ಟರ್ನ ಕನ್ಸಲ್ಟ್ ಮಾಡಿಬಿಟ್ಟು ಓವರ್ ದ ಕೌಂಟರ್ ಮೆಡಿಸಿನ್ ತೊಗೊಂಡ್ಬಿಟ್ಟು ಸೈಡ್ ಎಫೆಕ್ಟ್ ಆಗೋಕ್ಕಿಂತ ನೀವು ಬರೀ ಒಂದು ಬೇಸಿಕ್ ಅಶ್ವಗಂಧ ಪೌಡರು ಹಾಲ್ನಲ್ಲಿ ದಿನನಿಮಿತ್ತ ಕುಡಿದ್ರೆ ನಿಮಗೆ ಯಾವ ಡಾಕ್ಟರ್ದು ಪರ್ಮಿಷನ್ ತೊಗೊಳ್ಳೋದು ಅವಶ್ಯಕತೆ ಇಲ್ಲ, ಯಾರು ಕೇಳೋದು ಅವಶ್ಯಕತೆ ಇಲ್ಲ. ಬಿಕಾಸ್ ಇಟ್ ಈಸ್ ಎ ಪ್ರೂವನ್ ಸೈನ್ಸ್. 5000 ಹಳೆ ವರ್ಷದಿಂದ ಜನ ಇದನ್ನ ಯೂಸ್ ಮಾಡ್ತಾ ಇದ್ದಾರೆ ಆಯುರ್ವೇದಿಕ್ ಚಿಕಿತ್ಸೆನ. ಮತ್ತು ಸೈಡ್ ಎಫೆಕ್ಟ್ ಇಲ್ಲ ಅಂತ ಈ ಸೈನ್ಸ್ ಇಷ್ಟು ದಿನ ಉಳಿದಿದೆ, ಸರ್ವೈವ್ ಆಗಿದೆ. ಮತ್ತು ಕೊರೋನಾ ಆದ್ಮೇಲೆ ಜನ ಸ್ಲೋಲಿ ದೇ ಆರ್ ಏನಿದೆ ಆಲ್ಟರ್ನೇಟಿವ್ ಮೆಡಿಸಿನ್ ಹುಡುಕ್ತಾ ಬರ್ತಾ ಇದ್ದಾರೆ. ಸ್ಪೆಷಲಿ ಯಾರು ಆಯುರ್ವೇದಿಕ್ ವೈದ್ಯರು ನಾನು ಏನಾದ್ರ ಈ ವಿಡಿಯೋ ಕೇಳ್ತಾ ಇದ್ದಾರೆ, ನೀವು ಏನ್ ಸೈನ್ಸ್ ಓದಿದ್ದೀರಾ, ನಿಮ್ ಸೈನ್ಸ್ ನಲ್ಲಿ ನೀವು ಪ್ರಾಕ್ಟೀಸ್ ಸ್ಟಾರ್ಟ್ ಮಾಡಿ. ಜನ ರೆಡಿ ಇದ್ದಾರೆ ನಿಮ್ಮ ಹತ್ರ ಬರಕ್ಕೆ. ಆಲ್ಟರ್ನೇಟಿವ್ ಮೆಡಿಸಿನ್ 2020 ಆದ್ಮೇಲೆ ಅದು ಆಯುರ್ವೇದ ಇರ್ಬೋದು, ಹೋಮಿಯೋಪ್ಯಾಥಿ ಇರ್ಬೋದು, ಸಿದ್ಧ ಇರ್ಬೋದು, ಅಥವಾ ಯುನಾನಿ ಇರ್ಬೋದು, ಜನ ಅದ ಕಡೆ ಅಟ್ರಾಕ್ಟ್ ಆಗ್ತಾ ಇದ್ದಾರೆ ಬಿಕಾಸ್ ಇದರಲ್ಲಿ ಸೈಡ್ ಎಫೆಕ್ಟ್ಸ್ ಇಲ್ಲ ಅಂತ. ಸೊ ನಾನು 15-18 ವರ್ಷದಿಂದ ಈ ಆಯುರ್ವೇದಿಕ್ ಚಿಕಿತ್ಸೆ, ಸ್ಪೆಷಲಿ ವಾಜಿಕರಣ ಚಿಕಿತ್ಸೆ ಪ್ರಾಕ್ಟೀಸ್ ಮಾಡ್ತಾ ಇದ್ದೀನಿ. ಅದಕ್ಕಾಗಿ ನಾನು ವಿತ್ ಶೋರ್ ಅಶ್ಯೂರಿಟಿ ಹೇಳಬಹುದು, ಐ ಹ್ಯಾವ್ ಟ್ರೀಟೆಡ್ ಮೋರ್ ದೆನ್ 50,000 ಪೇಷಂಟ್ ವಿತ್ ಸೆಕ್ಸುವಲ್ ಡಿಸ್ಫಂಕ್ಷನ್. ಆಲ್ ಆರ್ ಫೈನ್ ವಿತ್ ನೋ ಸೈಡ್ ಎಫೆಕ್ಟ್ಸ್. ಮತ್ತು ಇದರಲ್ಲಿ ಒಂದ್ಸತಿ ಚಿಕಿತ್ಸೆ ಆದ್ಮೇಲೆ ಏನಾಗುತ್ತೆ, ಜನರಿಗೆ ಲಾಂಗ್ ಟೈಮ್ ವರೆಗೆ ಅದರ ಬೆನಿಫಿಟ್ ಇರುತ್ತೆ, ಟೆಂಪರರಿ ಇರಲ್ಲ. ಏನಪ್ಪ ನಾನು ಮಾತ್ರೆ ತಗೊಂಡೆ, ಇವತ್ತು ರಾತ್ರಿ ಸೇರಿದೆ, ನಾಳೆ ನನ್ನ ಸೇರ್ಬೇಕಂದ್ರೆ ಮಾತ್ರೆ ಇದರಲ್ಲಿ ಬೇಕಾಗಲ್ಲ. ಒಂದು 3 months 4 months ಕೋರ್ಸ್ ಮಾಡಿದ್ರೆ ಒಂದು 15-20 ವರ್ಷ ಆರಾಮಾಗಿ ನೀವು ಸೆಕ್ಸುವಲ್ ಲೈಫ್ನ ಎಂಜಾಯ್ ಮಾಡ್ಬೋದು. ಮಾನಸಿಕ ಒತ್ತಡದಿಂದ ಲೈಂಗಿಕ ಸಮಸ್ಯೆ ಆಗತ್ತಾ? ಇದ್ರ ಬಗ್ಗೆ ಹೇಳ್ಕೊಡಿ ಸರ್. ಹೌದು, ಇವತ್ತು ನಾಳೆ ಏನಾಗಿದೆ, ಈ ಆಂಗ್ಸೈಟಿ, ಡಿಪ್ರೆಷನ್ನು, ಕೆಲಸದ ಒತ್ತಡ, ರಿಲೇಶನ್ಶಿಪ್ ಇಶ್ಯೂ, ಲ್ಯಾಕ್ ಆಫ್ ಅಂಡರ್ಸ್ಟ್ಯಾಂಡಿಂಗ್ ಬಿಟ್ವೀನ್ ದ ಪಾರ್ಟ್ನರ್ಸ್, ಕಮ್ಯುನಿಕೇಶನ್ ಗ್ಯಾಪು, ಜೊತೆಗೆ ಇವತ್ತು ನಾಳೆ ಎಲ್ಲ
ಈ ಜಾಬ್ ಹೋಗ್ತಾ ಇದೆ ಅಂತ ಒಂದು ಫೇರು, ಏನೋ ಒಂದು ಫೈನಾನ್ಷಿಯಲ್ ಪ್ರಾಬ್ಲಮ್, ಅವ್ನ ಕಮಿಟ್ಮೆಂಟ್ಗಿಂತ ಅವನು ಹೊರಗಡೆ ಕೊಡುವ ಬಜೆಟ್ ಜಾಸ್ತಿ ಆಗ್ಬಿಟ್ಟು ಏನಾಗ್ತಾ ಇದೆ, ಎಲ್ಲರಿಗೆ ಮಾನಸಿಕ ಒತ್ತಡ ಇದೆ. ಅವನು ಒಬ್ಬ ಒಂದು ಆಟೋ ಡ್ರೈವರ್ ಕೂಡ ಇದ್ರೂ ಅವನಿಗೆ ಅವ್ರದೇ ಆದಂಥ ಒಂದು EMI ಕಟ್ಟಬೇಕು, ಅವ್ರದೇ ಆದಂಥ ಒಂದು ಮನೆದ ಬಾಡಿಗೆ ಕಟ್ಟಬೇಕು. ಇವತ್ತು ನಾಳೆ ಮತ್ತು ಇವೆಲ್ಲ ಆನ್ಲೈನ್ ಪ್ಲಾಟ್ಫಾರ್ಮ್ಸು, ಆ್ಯಪ್ಸು ಅದರದಿಂದನೂ ಇನ್ಕಮ್ ಕಡಿಮೆ ಆಗಿದೆ. ಸೊ ಈಗ ಈ ಸ್ಟ್ರೆಸ್, ಅದು ಫೈನಾನ್ಷಿಯಲ್ ಸ್ಟ್ರೆಸ್ ಇರ್ಬೋದು, ಈ ಸ್ಟ್ರೆಸ್ದಿಂದ ಅವನಿಗೆ ಹೊರಗಡೆ ಆಗ್ತಾ ಇಲ್ಲ. ಯಾವಾಗ ಸ್ಟ್ರೆಸ್ ಜಾಸ್ತಿ ಆಗುತ್ತೆ ನೋಡಿ, ಬಾಡಿನಲ್ಲಿ ಒಂದು ಕೆಮಿಕಲ್ ರಿಲೀಸ್ ಆಗುತ್ತೆ, ಅದನ್ನು ನಾವು ಏನಂತೀವಿ, ಕಾರ್ಟಿಸಾಲ್ ಅಂತ. ಇದು ಒಂದು ಸ್ಟೀರಾಯ್ಡ್. ಈ ಕಾರ್ಟಿಸಾಲ್ ಹೆಂಗಿರುತ್ತೆ ಅಂದರೆ, ಒಂದ್ಸತಿ ಇದರ ಲೆವೆಲ್ ಬಾಡಿನಲ್ಲಿ ಬ್ಲಡ್ನಲ್ಲಿ ಜಾಸ್ತಿ ಆಯ್ತಂದ್ರೆ ಇದು ಟೆಸ್ಟೋಸ್ಟಿರಾನ್ನ ಫಂಕ್ಷನ್ ಮಾಡಕ್ ಕೊಡಲ್ಲ, ಅಥವಾ ಟೆಸ್ಟೋಸ್ಟೆರಾನ್ನ ಏನು ಮಾಡುತ್ತೆ, ಸಪ್ರೆಸ್ ಮಾಡುತ್ತೆ, ಅದರ ಉತ್ಪತ್ತಿನೇ ಕಡಿಮೆ ಮಾಡುತ್ತೆ. ಯಾವಾಗ ಸೆಕ್ಸ್ಗಾಗಿ ಮೆನ್ ಹಾರ್ಮೋನ್ ಪುರುಷನಲ್ಲಿ ಇರೋದು ಅದು ಟೆಸ್ಟೋಸ್ಟಿರಾನ್. ಈ ಹಾರ್ಮೋನ್ ಬಾಡಿನಲ್ಲಿ ಉತ್ಪತ್ತಿ ಆಗಿಲ್ಲ ಅಂದ್ರೆ ಒಂದೇನಾಗುತ್ತೆ, ಲಾಸ್ ಆಫ್ ಲಿಬಿಡೋ, ಅಂದ್ರೆ ಸೆಕ್ಸ್ ಮಾಡುವ ಇಚ್ಛೆ ಕಡಿಮೆ ಆಗ್ಬಿಡುತ್ತೆ. ಜೊತೆಗೆ ED ಅಂದ್ರೆ ಎರೆಕ್ಟೈಲ್ ಡಿಸ್ಫಂಕ್ಷನ್ ಆಗುತ್ತೆ, ಮತ್ತು ಸಮ್ ಟೈಮ್ ಪ್ರಿಮೇಚರ್ ಎಜಾಕ್ಯುಲೇಷನ್ ಕೂಡ ಸ್ಟ್ರೆಸ್ ದಿಂದ ಆಗುತ್ತೆ. ಸೊ ಸ್ಟ್ರೆಸ್ ಒಂದು ಆಟೋ ಡ್ರೈವರ್ಗೂ ಇದಾನೆ, ಅಥವಾ ಒಂದು ಸಾಫ್ಟ್ವೇರ್ ಕಂಪನಿಯಲ್ಲಿ ಇರುವ CEOಗೂ ಅಷ್ಟೇ ಸ್ಟ್ರೆಸ್ ಇದೆ. ಅಷ್ಟೇ ಸ್ಟಾಪು, ಅಷ್ಟೇ ನಾವು ಅನ್ಸರೇಬಲ್ ಇರಬೇಕು. ಮತ್ತು ಎಷ್ಟೋ ಜನ ನೈಟ್ ಡ್ಯೂಟಿ ಮಾಡ್ತಾರೆ, ಇಡೀ ರಾತ್ರಿ ಕೆಲಸ ಮಾಡಿಬಿಟ್ಟು ಡೇನಲ್ಲಿ ಮಲಗೋದು ಪ್ರಯತ್ನ ಮಾಡ್ತಾರೆ, ನಿದ್ರೆ ಆಗಲ್ಲ, ಅದರದಿಂದನೂ ಸ್ಟ್ರೆಸ್ ಆಗುತ್ತೆ. ಸೊ ಇವೆಲ್ಲ ಸ್ಟ್ರೆಸ್ದಿಂದ ಸೆಕ್ಸುವಲ್ ಪ್ರಾಬ್ಲಮ್ ಜಾಸ್ತಿ ಆಗ್ತಾ ಇದೆ. ಸೊ ಫಸ್ಟ್ ಆಫ್ ಆಲ್ ಎಷ್ಟೈತೆ ಅಷ್ಟು ಸ್ವಲ್ಪ ಸ್ಟ್ರೆಸ್ ಕಡಿಮೆ ಮಾಡಿ, ಫಿಸಿಕಲಿ ಆಕ್ಟಿವ್ ಆಗಿರಿ, ಯಾವುದೋ ವರ್ಕೌಟು, ಎಕ್ಸಸೈಸು, ಜಿಮ್ಮು, ಸ್ವಿಮ್ಮಿಂಗ್ ಏನಾದರೂ ಮಾಡಿ, ಯೋಗ ಮತ್ತು ಮೆಡಿಟೇಷನ್ ಮಾಡಿ, ಒಳ್ಳೆ ಮ್ಯೂಸಿಕ್ ಹೇಳ್ಬಿಟ್ಟು, ಸ್ವಲ್ಪ ಒಳ್ಳೆ ಫ್ರೆಂಡ್ಸ್ ಜೊತೆಗೆ ಸ್ವಲ್ಪ ಚಿಟ್ ಚಾಟ್ ಮಾಡಿ. ಸೊ ದ್ಯಾಟ್ ನಿಮ್ಗೆ ಎಷ್ಟು ಸ್ಟ್ರೆಸ್ ಇದೆ ಅದು ಸ್ವಲ್ಪ ರಿಲೀವ್ ಆಗಿಬಿಡುತ್ತೆ. ಬೇರೆ ಬೇರೆ ಫೀಮೇಲ್ಸ್ ಬಾಡಿನಲ್ಲಿ ಅದು PCOD ಪ್ರಾಬ್ಲಮ್ಗೆ ಏನು ಚಿಕಿತ್ಸೆ ಮಾಡ್ಬೋದು, ಥೈರಾಯ್ಡ್ನಲ್ಲಿ ಏನು ಚಿಕಿತ್ಸೆ ಮಾಡ್ಬೋದು, ಹೋಮ್ ರೆಮಿಡೀಸ್ ಏನೇನಪ್ಪ, ಒಂದು ಒಳ್ಳೆ ಮಗು ಗರ್ಭಧಾರಣೆ ಆದಮೇಲೆ ಏನೇನು ಫುಡ್ ತಿನ್ಬೋದು ಅಂತ ಎಲ್ಲ ಈ ವಿಷಯದಲ್ಲಿ ಮೇಡಮ್ ಆಮೇಲೆ ವಿಡಿಯೋ ಮಾಡ್ತಾರೆ. ನಮಸ್ಕಾರ.